ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತು ರುಚಿ ಮಲೆನಾಡುವಿನಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಹಸಿ ಮೂಲಂಗಿ ಗೊಜ್ಜು ಎರಡು ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಜಜ್ಜಿ ಮೂಲಂಗಿ ಗೊಜ್ಜು ಅಂದರೆ ಜಜ್ಜಿಕೊಬಿಟ್ಟು ಮೂಲಂಗಿನ ಜಜ್ಜಿಬಿಟ್ಟು ಮಾಡೋವಂಥದ್ದು, ಇನ್ನೊಂದು ತುರಿದ್ಬಿಟ್ಟು ಮಾಡೋವಂಥದ್ದು, ಎರಡನ್ನೂ ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ತಕ್ಷಣ ಮಾಡಿಕೊಂಡು ಇದು ಊಟ ಮಾಡೋವಂಥದ್ದು ಚೆನ್ನಾಗಿರುತ್ತೆ. ನೋಡಿ ಒಂದು ಸಲ. ಮೊದಲಿಗೆ ನಾನು ಈ ಥರ ಮೂಲಂಗಿನ ಎಳೆ ಮೂಲಂಗಿ ತೊಗೊಳ್ಳಿ, ಬಲ್ತಿರೋದು ಬೇಡ. ಸಿಪ್ಪೆ ತೆಗೆದುಬಿಟ್ಟು ಈ ಥರ ಸಣ್ಣ ಸಣ್ಣ ಗಾಲಿ ಥರ ಮಾಡಿಕೊಂಡು ಒರಳಲ್ಲಿ ಚೆಚ್ಕೊಳ್ತೀನಿ. ತಿರುವಕಲ್ಲಲ್ಲಿ ಸಹ ಇದನ್ನು ಜಜ್ಜಿಬಿಟ್ಟು ಮಾಡ್ತಾರೆ. ನಾನು ಈ ಥರ ಚಿಕ್ಕ ಒರಳಲ್ಲಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಆದರೆ ತಿರುವಕಲ್ಲಲ್ಲಿ ಹಾಕ್ಕೊಂಡು ದಪ್ಪ ಕಲ್ಲಲ್ಲಿ ಜಜ್ಜಿಬಿಟ್ಟು ಮಾಡ್ತೀವಿ. ಈ ಥರ ಸಿಂಪಲ್ಲಾಗಿ ಒಬ್ಬರು ಇಬ್ಬರಿಗೆ ಆದರೆ ಇದೇ ಕಲ್ಲಲ್ಲಿ ಈ ಥರ ಒಂದು ಕುಟಾಣಿಲಿ ಕುಟ್ಕೋಬೋದು ನೀವು. ಈ ಥರ ನೋಡಿ, ಗಾಲಿ ಮಾಡಿದಂತಹ ಮೂಲಂಗಿನ ಈ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನೆರಡು ಮೂಲಂಗಿನ ತುರ್ಕೋಬೇಕಾಗತ್ತೆ. ಇದು ಜಜ್ಜಿ ಮೂಲಂಗಿ ಗೊಜ್ಜು, ಅದು ತುರಿದ ಮೂಲಂಗಿ ಗೊಜ್ಜು. ಎರಡು ವಿಧಾನದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತಿದ್ನಲ್ಲ, ಇದೇ ರೀತಿ. ಇದಕ್ಕೆ ಮಸಾಲೆ ಏನಿರಲ್ಲ. ಒಂದಕ್ಕೆ ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದಕ್ಕೆ ಹಸಿರು ಮೆಣಸಿನ್ಕಾಯಿ. ಎರಡಕ್ಕೂ ಹಸಿರು ಮೆಣಸಿನ್ಕಾಯಿ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದಕ್ಕೆ ತುರಿದಿದಂತಹ ಮೂಲಂಗಿಗೆ ಕೆಂಪು ಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಈ ಥರ ಜಜ್ಜಿದಂತಹ ಮೂಲಂಗಿಗೆ ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ ಎರಡನ್ನೂ. ವೀಡಿಯೋಸನ್ನು ಫುಲ್ಲು ನಿಧಾನವಾಗಿ ನೋಡಿಕೊಂಡು ಈ ಥರ ಒಂದು ಗೊಜ್ಜುಗಳು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಂದು ಸುಟ್ಟು ಬದನೆಕಾಯಿ ಗೊಜ್ಜು ತುಂಬಾ ಲೈಕ್ ಮಾಡಿದ್ರಿ, ತುಂಬಾ ಇಷ್ಟಪಟ್ಟು ಕೇಳಿದ್ರಿ. ತುಂಬ ಖುಷಿಯಾಯಿತು ನಾನು ಆ ವಿಡಿಯೋನ ಶೇರ್ ಮಾಡಿದ ಮೇಲೆ ನಿಮ್ಮ ಅನಿಸಿಕೆಗಳು. ಅದೇ ರೀತಿ ಈ ಒಂದು ಮೂಲಂಗಿ ಗೊಜ್ಜಿಗೂ ಸಹ ನಿಮ್ಮ ಕಮೆಂಟ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳಿಗೆ ಲೈಕ್, ಶೇರು, ಕಮೆಂಟು ಮಾಡೋದನ್ನ ಮರಿಬೇಡಿ. ಇದು ಜಜ್ಜಿಟ್ಕೊಂಡಾಯಿತು ಒಂದು ಮೂಲಂಗಿನ. ಇನ್ನು ಎರಡು ಮೂಲಂಗಿನ ನಾನು ತುರ್ಕೊಂಡು ಈಗ ಒಂದು ಮಸಾಲೆ ರುಬ್ಕೋಬೇಕಾಗತ್ತೆ ಎರಡಕ್ಕೂ. ನೋಡಿ, ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಂದಕ್ಕೀಗ ಒಂದು ಪುಡಿ ಮಾಡ್ಕೋಬೇಕಾಗತ್ತೆ. ಒಂದು ಬಾಣಲಿ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹುಚ್ಚೆಳ್ಳು ತೊಗೊಂಡಿದ್ದೀನಿ. ನೋಡಿ, ಕಪ್ಪು ಹುಚ್ಚೆಳ್ಳು. ನಂತರ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಅದಕ್ಕೆ 2 ಕಾಳು ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಇದನ್ನು ಹುರ್ಕೊಬಿಟ್ಟು ಇದಕ್ಕೆ ನಾವು ಹುರಿಗಡಲೆ 1 ಸ್ಪೂನು ಮತ್ತು ಕಪ್ಪು ಎಳ್ಳನ್ನು 1 ಟೀ ಸ್ಪೂನ್ ಹಾಕ್ಕೊಂಡು ಪುಡಿ ಮಾಡ್ಕೊಬಿಟ್ಟು ಬರೋಣ. ನಂತರ ಇದನ್ನು ಪುಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದು ಜಜ್ಜಿಬಿಟ್ಟು ಮೂಲಂಗಿ ಗೊಜ್ಜು ಮಾಡ್ತಿದ್ದೀವಲ್ಲ, ಅದಕ್ಕೆ ಸೇರಿಸೋ ಅಂಥದ್ದು. ಈಗ ಇದಕ್ಕೆ ಮಸಾಲೆ ಏನೆಲ್ಲ ಹಾಕ್ಕೋಬೇಕು ಅಂತಂದರೆ, ತುರಿದಿಟ್ಕೊಂಡಿದ್ವಲ್ಲ ಇದನ್ನು ಪುಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಮಸಾಲೆ ಏನಪ್ಪ ಅಂತಂದರೆ, ತುರಿದಿಟ್ಕೊಂಡಿರ್ತೀವಲ್ಲ ಮೂಲಂಗಿನ, ಅದನ್ನು ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಡ್ರೈ ಆಗಿ ಹುರ್ಕೋಬೇಕಾಗುತ್ತೆ. ಎಣ್ಣೆ ಬೇಡ, ಡ್ರೈ ಆಗಿ ಹುರ್ಕೊಳ್ಳಿ ಸ್ವಲ್ಪ. ನೋಡಿ, ಮೂಲಂಗಿ ತುರಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಉಪ್ಪು ಇಷ್ಟು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಬಿಟ್ಟು ಬರೋಣ. ಪೇಸ್ಟ್ ಮಾಡಿದಂತಹ ಮಸಾಲೆನ ಜಜ್ಜಿಟ್ಕೊಂಡಂತಹ ಮೂಲಂಗಿಗೆ ಸೇರಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ತೆಳು ಬೇಕು ಅಷ್ಟು, ಗಟ್ಟಿ ಬೇಕಂದರೆ ಗಟ್ಟಿ, ತೆಳು ಬೇಕಂದರೆ ತೆಳು. ನಮಗೆ ಹಿಂಗೆ ಆ ಥರ ತೆಳು ಬೇಕಾದರೆ ತೆಳು ಹಾಕ್ಕೋಬೋದು, ಇನ್ನೂ ತೆಳು ಮಾಡ್ಕೋಬೋದು. ನಾವು ಸ್ವಲ್ಪ ದಪ್ಪನೇ ಇರಲಿ ಅಂದ್ಕೊಂಡು ಮಂದ ಇದ್ದರೆ ಚಂದ ಅಂತೇಳಿ ಈ ಥರ ಮಾಡ್ಕೊಳ್ತಾಯಿದ್ದೀನಿ. ಇದು ಹುಣಸೆ ರಸ, ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕಿ ಕುದಿಸಿಟ್ಕೊಂಡಿರ್ತೀನಿ ನಾನು. ದಿಢೀರಂತ ಈ ಥರ ಗೊಜ್ಜುಗಳಿಗೆ ತುಂಬಾ ಯೂಸ್ ಆಗುತ್ತೆ. ನಾವು ಹುಣಸೆಹಣ್ಣು ಒಂದು ಅರ್ಧ kg ತಂದುಬಿಟ್ಟು ಒಂದು 100 ಗ್ರಾಮ್ ಬೆಲ್ಲ ಹಾಕಿ ಕುದಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಹುಚ್ಚೆಳ್ಳು ಹಾಗೂ ಕಪ್ಪೆಳ್ಳು, ಕಡಲೆ, ಆ ಪುಡಿನ 2 ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಹುಣಸೆ ರಸ ಹಾಕಿರೋದು ಇದಕ್ಕೆ. ಜಜ್ಜು ಮೂಲಂಗಿಗೆ ಹುಣಸೆ ರಸ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದಂತಹ ಹುಚ್ಚೆಳ್ಳು ಪುಡಿನ ಸೇರಿಸ್ಕೊಂಡು ಉಪ್ಪು ಹಾಕ್ಕೊಂಡು ಈಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಷ್ಟು ತೆಳು ಸಾಕು, ತುಂಬ ತೆಳು ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಈಗ ತುರಿದಿಟ್ಟಂತಹ ಮೂಲಂಗಿಗೆ ಕೆಂಪು ಮೆಣಸಿನಕಾಯಿನ 3 ತೊಗೊಂಡಿದ್ದೀನಿ. ತುರಿದಿಟ್ಟಂತಹ 1 ಬಟ್ಟಲು ಹಸಿ ಕೊಬ್ಬರಿ, ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಮತ್ತು ಜೀರಿಗೆ, ಬೆಳ್ಳುಳ್ಳಿ ಹಾಗೂ ಒಂದೇ 1/4 ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ರುಬ್ಲಿಕ್ಕೆ. ಕೊತ್ತಂಬರಿ ಸೊಪ್ಪು, ಉಪ್ಪು ಇಷ್ಟು ಹಾಕ್ಕೊಂಡು ರುಬ್ಕೊಬಿಟ್ಟು ಬರೋಣ. ಇದು ತುರಿದಿಟ್ಟಂತಹ ಮೂಲಂಗಿಗೆ. ನಾನು ಜಜ್ಜಿ ಮೂಲಂಗಿ ಗೊಜ್ಜು ಮಾಡಾಯಿತು, ಪಕ್ಕಕ್ಕಿಟ್ಟಾಯಿತು. ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ಅದರದ್ದು ಮುಗೀತು. ಈಗ ತುರಿದಿಟ್ಟಂತಹ ಮೂಲಂಗಿಗೆ ಈಗ ಕೆಂಪು ಮೆಣಸಿನ್ಕಾಯಿಂದ ಮಸಾಲೆನ ಸೇರಿಸ್ಕೊಳ್ಳೋಣ. ಇದು ಸಹ ನಮಗೆ ಎಷ್ಟು ಹದ ಬೇಕೋ ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ, ತುಂಬ ತೆಳು ಬೇಡ. ಇದಕ್ಕೆ ನಾನು 2
ಬಟ್ಟಲು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಅದಕ್ಕೆ ಹುಣಸೆ ರಸ ಸೇರಿಸ್ಕೊಂಡೆ, ಇದಕ್ಕೆ ಗಟ್ಟಿ ಮೊಸರು. ಇಷ್ಟೇ ಡಿಫ್ರೆನ್ಸ್, ಎರಡು ಗೊಜ್ಜಿಗೂ ಇಷ್ಟೇ ಡಿಫ್ರೆನ್ಸ್. ಒಂದಕ್ಕೆ ಹುಣಸೆ ರಸ, ಒಂದಕ್ಕೆ ಮೊಸರು. ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಎರಡನ್ನೂ ಟೇಸ್ಟ್ ಮಾಡಿಕೊಂಡು, ಈಗ ಎರಡಕ್ಕೂ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ಬಿಸಿ ಅನ್ನ, ಬಿಸಿ ಮುದ್ದೆಗೆ ಸೂಪರಾಗಿರುತ್ತೆ. ಈ ಥರ ಗೊಜ್ಜುಗಳನ್ನು ಮಾಡಿ ಅರ್ಧ ಗಂಟೆ ಒಳಗೆ ನಾವು ಊಟ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ತುಂಬ ಹೊತ್ತು ಮಾಡಿಟ್ಕೊಳ್ಳೋಕೆ ಹೋಗಬೇಡಿ, ಮತ್ತು ತುಂಬ ಹೆವಿ ಆಗಿ ತುಂಬ ಪ್ರಮಾಣದಲ್ಲೂ ಸಹ ಮಾಡ್ಕೋಬೇಡಿ. ಒಂದೊಂದು ಟೈಮಿಗೆ ಆಗುವಂಥದ್ದು ಈ ಥರ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ, ಸಾಸಿವೆ, ಇಂಗು, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಬೇಕಿದ್ದಲ್ಲಿ ನೀವು ಉದ್ದಿನ ಬೇಳೆನೂ ಸಹ ಬಳಸ್ಕೋಬೋದು, ಚೆನ್ನಾಗಿರುತ್ತೆ. ಅದು ನಿಮ್ಗೆ ಇಷ್ಟ ಆಗಂಗೆ ನೀವು ಒಗ್ಗರಣೆ ಕೊಟ್ಕೋಬೋದು. ನಾನು ಸಿಂಪಲ್ಲಾಗಿ ಹಾಕಿದ್ದೀನಿ, ಉದ್ದಿನ ಬೇಳೆ ಏನೂ ಹಾಕಿಲ್ಲ. ಮೂಲಂಗಿ ಗೊಜ್ಜಿಗೆ ಮೂಲಂಗಿದು ಒಂದು ಫ್ಲೇವರ್ ಇರಬೇಕು. ಇದು ಖಂಡಿತವಾಗ್ಲೂ ಊಟ ಮಾಡಿದ್ರೆ ಮೂಲಂಗಿ ಸ್ಮೆಲ್ಲು ಸ್ವಲ್ಪನೂ ಬರಲ್ಲ. ಮೂಲಂಗಿ ಗೊಜ್ಜು ಅಂತ ಗೊತ್ತೇ ಆಗಲ್ಲ. ಇದೇ ರೀತಿ ನಾವು ಸೌತೆಕಾಯಿಯಲ್ಲೂ ಸಹ ಮಾಡ್ಕೋಬೋದು. ಸೌತೆಕಾಯಿ, ಹಾಲು ಸೋರೆಕಾಯಿ, ಕುಂಬಳಕಾಯಿಲೂ ಸಹ ಮಾಡ್ಕೋಬೋದು. ಎಲ್ಲ ಒಂದು ತರಕಾರಿಲೂ ಸಹ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿರಲ್ಲ ಫ್ರೆಂಡ್ಸ್, ನಾನು ಇವತ್ತು ಮುದ್ದೆ ಜೊತೆ ಈ ಥರ ಒಂದು ಗೊಜ್ಜುಗಳು ಮಾಡ್ಕೊಂಡಿದ್ದೆ. ನೀವು ಸಹ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅನ್ನೋದನ್ನ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.